ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಬಿ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನೋಡಿ, ತುಂಬ ಸೂಪರ್ ಆಗಿರೋ ಕಲೆಕ್ಷನ್ಸು, ಸಿಂಪಲ್ ಆಗಿರೋ ನೆಕ್ಲೆಸಸ್ಸು ಎಲ್ಲ ಥರದ್ದು ಇದೆ. ಬ್ರೈಡಲ್ಲು, ಸೆಮಿ ಬ್ರೈಡಲ್ಲು, ಪಾರ್ಟಿ ವೇರು, ಈವೆಂಟ್ ವೇರು ಮತ್ತು ನಿಮ್ಮ ಡ್ರೆಸ್ ಮ್ಯಾಚಿಂಗ್ ಕಲೆಕ್ಷನ್ ಅಂತ ಹೇಳ್ಬೋದು. ತುಂಬಾ ಕ್ಯೂಟ್ ಆಗಿರೋವಂಥ ಕಲೆಕ್ಷನ್ಸ್ ಇದೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತು ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ, ಕೊಲೀಗ್ಸು, ಫ್ರೆಂಡ್ಸು, ರಿಲೇಷನ್ಸು ಯಾರ್ಯಾರ ಎಲ್ರಿಗೂ ಶೇರ್ ಮಾಡಿ. ಅವ್ರಿಗೂ ಎಲ್ರಿಗೂ ಶೇರ್ ಮಾಡೋಕ್ಕೆ ಹೇಳಿ ಮತ್ತು ಅವ್ರಿಗೂ ಲೈಕ್ ಮಾಡೋಕ್ಕೆ ಹೇಳಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಕ್ಕೆ ಹೇಳಿ. ಯಾಕಂದರೆ ತುಂಬ ಚೆನ್ನಾಗಿರೋವಂಥ ಕಲೆಕ್ಷನ್ಸ್ ಇದೆ. ಮತ್ತು ಪರ್ಚೇಸ್ ಮಾಡಿರೋರು ಇದ್ರ ಬಗ್ಗೆ ಹೇಗೆ ಕಮೆಂಟ್ ಮಾಡಿದ್ದಾರೆ ಅಂತ ನನ್ನ ಕಮೆಂಟಲ್ಲಿ ನಿಮಗೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ಮೋಸ ಮಾಡಿಲ್ಲ ಮತ್ತು ನಿಮಗೆ ಕಳಪೆ ಕ್ವಾಲಿಟಿ ಅಂತಲೂ ಏನೂ ಕಳಿಸ್ಕೊಡೋದಿಲ್ಲ. ಮತ್ತು ಇದನ್ನು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡೋರು ಒಂದು ಕೆಲಸ ಮಾಡಿ, ನನಗೆ ಇಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಆ ನಂಬರ್ಗೆ ಒಂದು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ರೀಸೇಲಿಂಗ್ ಬಿಸ್ನೆಸ್ ಹೇಗೆ ಅಂತ ಕೇಳಿ. ನಾನು ಅದ್ರ ಬಗ್ಗೆ ಡೀಟೇಲು ಹೇಳ್ತೀನಿ ನಿಮಗೆ. ನನ್ನ ಗ್ರೂಪ್ಗೂ ಜಾಯಿನ್ ಆಗಿ ನಿಮಗೆ ಇದಕ್ಕೆ ಏನು ರೇಟ್ ಬೀಳುತ್ತೆ, ಎಷ್ಟಾಗುತ್ತೆ ಈ ಜ್ಯುವೆಲರಿಗೆಲ್ಲ ಅಂತಲೂ ಹೇಳ್ತೀನಿ. ಮತ್ತು ಇವಾಗ ಸದ್ಯಕ್ಕೆ ಆಷಾಢ ಇರೋದ್ರಿಂದ ಸ್ವಲ್ಪ ಬಿಸ್ನೆಸ್ ಡಲ್ಲಾಗೇ ಇರುತ್ತೆ. ನಿಮ್ಗೆ ಅದಾದಮೇಲೆ ಮದುವೆ ಸೀಸನ್ ಬಂತು ಅಂತಂದರೆ ಖಂಡಿತ ಈ ಜ್ಯುವೆಲರಿನ ತೊಗೊಳ್ತಾರೆ. ಯಾಕಂದರೆ ಎಲ್ರಿಗೂ ಚಿನ್ನದಲ್ಲಿ ಮಾಡಿಸ್ಕೊಂಡು ಹಾಕ್ಕೊಳ್ಳೋ ಅಂಥ ಶಕ್ತಿ ಇರೋದಿಲ್ಲ. ಇವಾಗ ಚಿನ್ನದ ರೇಟ್ ಆಲ್ಮೋಸ್ಟ್ 10,000ವರೆಗೂ ಹೋಗ್ತಾ ಇದೆ. ಕೆಲವರು ಒಂದೊಂದು ಕಡೆ ಒಂದೊಂದು ರೇಟ್ ಇರ್ಬೋದು ಅಂದ್ಕೊಳ್ತೀನಿ. 916ಗೆ ಒಂದು ರೇಟ್ ಇದೆ, 22 ಕ್ಯಾರೆಟ್ಗೆ ಒಂದು ರೇಟು, 24 ಕ್ಯಾರೆಟ್ ಗೋಲ್ಡ್ಗೆ ಒಂದೊಂದು ರೇಟ್ ಇರುತ್ತೆ. ಬಟ್ ಆ ರೇಟ್ನ ನಾವು ಹೊಂದಿಸ್ಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ರೇಟೇನೋ ಅದನ್ನು ಕೇಳಿಸ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ, ಆದರೆ ಅದಕ್ಕೆ ನಾವು ದುಡ್ಡು ಹೊಂದಿಸ್ಬೇಕಲ್ಲ, ಅದೇ ತುಂಬ ಕಷ್ಟ. ಒಂದು ಉಂಗುರ ಒಂದು 4ರಿಂದ 5 ಗ್ರಾಮು ಅಂತಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ, 40,000ರಿಂದ 50,000 ರೂಪಾಯಿ ಆಗುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಮೇಕಿಂಗ್ ಚಾರ್ಜಸ್ಸು, ಅವ್ರ ಕೂಲಿ, ಮಣ್ಣು ಮಸಿ ಅಂತ ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಮಾಡ್ತಾರೆ. ಅದನ್ನೆಲ್ಲ ಕೊಟ್ಟು ನಮ್ಮ ಮಿಡ್ಲ್ ಕ್ಲಾಸ್ ಆಗಲಿ, ತುಂಬ ಬಡತನದಲ್ಲಿರೋರ್ಗಾಗಲಿ ಅವ್ರಿಗೆಲ್ಲರಿಗೂ ಇದನ್ನು ನೀಗ್ಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಏನು ನಮ್ಮ ಹತ್ರ ಇದೆಯೋ ಅದನ್ನು ಉಳಿಸ್ಕೊಂಡು ಲೈಫ್ ಲೀಡ್ ಮಾಡಬೇಕು. ಯಾರೆಲ್ಲ ಓದಲ್ಲಿ ಹಿಂದೆ ಇದ್ದೀರೋ ದಯವಿಟ್ಟು ನಿಮ್ಮ ಓದನ್ನ ಮುಂದುವರಿಸಿ ಒಂದು ಒಳ್ಳೆ ಕೆಲಸಕ್ಕೆ ಸೇರಿಕೊಳ್ಳಿ. ಆ ಜೀವನದಲ್ಲಿ ಕೆಲಸದಿಂದ ಒಂದು ಸ್ವಲ್ಪ ದುಡ್ಡು ಏನು ಬರುತ್ತೋ ಅದರಲ್ಲಿ ಒಂದು 30% ಖರ್ಚು ಮಾಡಿದ್ರೂ ಇನ್ನು 70% ಎತ್ತಿಡೋ ಥರ ನೋಡ್ಕೊಳ್ಳಿ. ಎಲ್ಲನೂ ಖರ್ಚು ಮಾಡಿಬಿಟ್ಟು ನಾಳೆ ಖಾಲಿ ಕೈಯಲ್ಲಿ ಕೂತ್ರೆ ಯಾರೂ ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಅದಕ್ಕೋಸ್ಕರ ಈ ಮುಂದಿನ ಜೀವನ ಹೇಗೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾವಾಗ ಕಷ್ಟ ಬರುತ್ತೆ, ಯಾವಾಗ ಕಾಸಿಲ್ದಂಗೆ ಆಗುತ್ತೆ, ಯಾವಾಗ ಏನು ಕೆಲಸ ಸಿಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದೀರೋ ದಯವಿಟ್ಟು ಗಮನ ಕೊಟ್ಟು ಕೆಲಸ ಮಾಡಿ ನಿಮ್ಮದು ದುಡ್ಡು ಏನು ಬರುತ್ತೋ ಅದನ್ನು ಕೂಡಿಡೋದಕ್ಕೆ ಟ್ರೈ ಮಾಡಿ. ಇಷ್ಟ ಆದವರು ನನ್ನ ವಿಡಿಯೋ ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ಇದೇ ರೀತಿ ಒಂದೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ಒಂದೊಂದು ವಿಡಿಯೋದಲ್ಲಿ. ಯಾರಿಗೆಲ್ಲ ಇಷ್ಟ ಆಯಿತೋ ಅವರೆಲ್ಲ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ಗೂ ಎಲ್ರಿಗೂ ಶೇರ್ ಮಾಡಿ. ಮತ್ತು ನಿಮ್ಮ ಆಫೀಸ್ ಕೊಲೀಗ್ಸು, ಲೇಡೀಸ್ ನೋಡ್ತಾ ಇದ್ದರೆ, ಇಲ್ಲ ಒಂದು 20 ವರ್ಷದಿಂದ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಅವರೆಲ್ಲರೂ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾರಿಗೆಲ್ಲ ತೊಗೋಬೇಕು ಅಂತ ಆಸೆ ಇರುತ್ತೋ ಅವರು ತೊಗೊಳ್ಬೋದು. ಅವರು ಇನ್ನೊಂದು 4 ಜನಕ್ಕೆ ಶೇರ್ ಮಾಡಿದ್ರೆ, ಅವರು ಲೈಕ್ ಮಾಡಿದ್ರೆ ನನಗೆ ಸಬ್ಸ್ಕ್ರೈಬರ್ ಆಗಲಿ, ವ್ಯೂವರ್ಸ್ ಆಗಲಿ ಸಿಗ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಪದೇ ಹೇಳ್ತಾ ಇದ್ದೀನಿ. ಯಾಕಂದರೆ 4,000 ವಾಚ್ ಅವರ್ಸು, 1,000 ಸಬ್ಸ್ಕ್ರೈಬರ್ಸ್ ಮಾಡೋದು ತುಂಬಾ ಈಸಿ ಅಂತ ಏನು ಸಿಕ್ಕಾಪಟ್ಟೆ ಕಷ್ಟದ ಕೆಲಸ. ಯಾಕಂದರೆ ಡೈಲಿ ವಿಡಿಯೋನೂ ಹಾಕಲೇಬೇಕು. ಒಂದು ಸಲ ವಿಡಿಯೋ ಮಿಸ್ ಆದ್ರೂ ನಮಗೆ ಕಂಟಿನ್ಯೂಷನ್ ವಿಡಿಯೋಸ್ ಇರಲೇಬೇಕು. ವಿಡಿಯೋಸಲ್ಲಿ ಏನಾದ್ರು ಕಂಟೆಂಟ್ ಇರಬೇಕು. ನಂಗೆ ಆ ಥರ ಕಂಟೆಂಟ್ ಮಾತಾಡೋದಕ್ಕೆ ಬರೋದಿಲ್ಲ, ಯಾರು ಏನು ಅಂದ್ಕೊಳ್ಬೇಡಿ. ಇಲ್ಲಾಂದರೆ ಕಂಟೆಂಟ್ ಏನು ಹಾಕಬೇಕು ಅಂತ ಅಟ್ಲೀಸ್ಟ್ ಯಾರಾದ್ರು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನ್ನ ಕಲೆಕ್ಷನ್ ಚೆನ್ನಾಗಿದೆ, ನಂಗೆ ಏನು ಮಾತಾಡೋಕ್ಕೆ ಬರುತ್ತೋ ಅದನ್ನೇ ಇಷ್ಟೇ ಮಾತಾಡ್ತಾ ಇದ್ದೀನಿ ಸಲನೂ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನನ್ನ ವಿಡಿಯೋನ ವಾಚ್ ಮಾಡಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ದಯವಿಟ್ಟು ನನಗೆ ಕಮೆಂಟ್ ಮೂಲಕ ನಿಮ್ಮ ಒಪಿನಿಯನ್ನ ತಿಳಿಸ್ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.